ನನ್ನ ಆತ್ಮೀಯ ಎಲ್ಲ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ಇಂದು ನಾವು ಭಾರತ ಸಂವಿಧಾನದ ಬಗ್ಗೆ ಇರ್ತಕ್ಕಂಥ ಅದರಲ್ಲಿ ಪ್ರಮುಖವಾಗಿ ಟಾಪಿಕ್ ಯಾವುದಪ್ಪ ಅಂದ್ರೆ ಈಗಿನ ರಾಷ್ಟ್ರಪತಿಯವರ ಅಧಿಕಾರ ಮತ್ತು ಕಾರ್ಯಗಳು. ಏನೈತಿ ಇವಾಗ ರಾಷ್ಟ್ರಪತಿಯವರ ಅಧಿಕಾರ ಮತ್ತು ಕಾರ್ಯಗಳು. ನಾವು ಯಾವುದೇ ಒಂದು ಟಾಪಿಕ್ ಓದ್ಬೇಕಂದ್ರೆ ಆ ಟಾಪಿಕ್ ಇರ್ತಕ್ಕಂಥ ಏನೈತೆ ಅಂದ್ರೆ ಡೆಪ್ತ್ ಆಗಿ ನಾವು ಸ್ಟಡಿ ಮಾಡಿದಾಗ ಮಾತ್ರ ಆ ಕಾನ್ಸೆಪ್ಟ್ ಬಗ್ಗೆ ಯಾವುದೇ ಒಂದು ಕ್ವಶನ್ ಅಪ್ಲೈ ಮಾಡಿ ಸರಿಯಾಗಿ ಹೇಳಕ್ಕಾಗುತ್ತೆ ಅಂತ ಹೇಳ್ಬೋದು. ನಾವು ಉದಾಹರಣೆ ನಾವು ನೋಡಿದಾಗ ರಾಷ್ಟ್ರಪತಿ ಅಧಿಕಾರ ಮತ್ತು ಕಾರ್ಯಗಳು ಬಂದಾಗ ಒಂದನೇದು ಕಾರ್ಯಾಂಗೀಯ ಅಧಿಕಾರಗಳು, ಎರಡನೇದು ಶಾಸನಾಂಗೀಯ ಅಧಿಕಾರಗಳು, ಮೂರನೇದು ತುರ್ತು ಪರಿಸ್ಥಿತಿಯ ಅಧಿಕಾರಗಳು, ನಾಲ್ಕನೇದು ನ್ಯಾಯಾಂಗೀಯ ಅಧಿಕಾರಗಳು. ಇವು ನಾಲ್ಕು ಏನಂತಂದ್ರೆ ಈಗ ನಾವು ಒಂದೊಂದು ಇರ್ತಕ್ಕಂಥ ನೆಕ್ಸ್ಟ್ ಇರ್ತಕ್ಕಂಥ ಕ್ಲಾಸ್ಗಳು ಹಂಗೆ ಅಪ್ಡೇಟ್ ಆಗ್ತಿರ್ತಾವೆ. ನೀವು ಓನ್ಲಿ ನಾವು ಇವತ್ತು ಹೇಳ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ಓನ್ಲಿ ಕಾರ್ಯಾಂಗೀಯ ಅಧಿಕಾರಗಳು ಅಂತ ಬಗ್ಗೆ, ಅದ್ರ ಬಗ್ಗೆ ಮಾತ್ರ ಅಧ್ಯಯನ ಮಾಡಿ. ಯಾವ್ದು ಇವಾಗ ಕಾರ್ಯಾಂಗೀಯ ಅಧಿಕಾರಗಳು. ಆಮೇಲೆ ನೆಕ್ಸ್ಟ್ ವಿಡಿಯೋ ಏನಪ್ಪ ಅಂದ್ರೆ ಶಾಸನೀಯ ಅಧಿಕಾರಗಳು, ನೆಕ್ಸ್ಟ್ ವಿಡಿಯೋ ಅಂತಂದ್ರೆ ತುರ್ತು ಪರಿಸ್ಥಿತಿ ಅಧಿಕಾರಗಳು. ಅದಕ್ಕೆ ಈ ಟಾಪಿಕ್ ಇರ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಇದೆ. ಅದಕ್ಕೆ ನೀವು ಇರ್ತಕ್ಕಂಥ ಕಾನ್ಸೆಪ್ಟ್ ಇದೆ ಬಹಳ ಪರ್ಸೆಂಟ್ ಫ್ರೇಮ್ ಆಗಿದೆ. ಅದಕ್ಕೆ ನಾವು ಉದಾಹರಣೆ ನಾವು ರಾಷ್ಟ್ರಪತಿ ಅಂದ್ರೆ ನಮ್ಮ ಭಾರತದ ಪ್ರಥಮ ಪ್ರಜೆ ಯಾರಂದ್ರೆ ರಾಷ್ಟ್ರಪತಿ ಅಂತ ಹೇಳ್ಬೋದು. ರೈಟಾ? ರಾಷ್ಟ್ರಪತಿಗೆ ಹಲವಾರು ಕ್ವಶನ್ ಬಂದವು. ಅಥವಾ ನಮ್ಮ ಭಾರತದ ಪ್ರಥಮ ರಾಷ್ಟ್ರಪತಿ ಯಾರಂದ್ರೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರಂತ ಹೇಳ್ಬೋದು. ಅದೇ ರೀತಿಯಾಗಿ ನಮ್ಮ ಭಾರತದಲ್ಲಿ 2ನೇ ಅವಧಿಗೆ ರಾಷ್ಟ್ರಪತಿ ಆದಂತ ವ್ಯಕ್ತಿ ಯಾರಂದ್ರೆ ಡಾಕ್ಟರ್ ಏನಂತಂದ್ರೆ ರಾಜೇಂದ್ರ ಪ್ರಸಾದ್ ಅಂತ ಕೇಳ್ಬೋದು. ನೀವು ಇರ್ತಕ್ಕಂಥ ಹಲವಾರು ಕ್ವಶನ್ಗಳಿದೆ. ಈಗ ಇನ್ನೊಂದು ಕ್ವಶನ್ ಏನಂತಂದ್ರೆ ಈಗ ಪ್ರಸ್ತುತ ಇರ್ತಕ್ಕಂಥ ರಾಷ್ಟ್ರಪತಿ ಯಾರಪ್ಪ ಅಂದ್ರೆ ದ್ರೌಪದಿ ಮುರ್ಮು ಅಂತ. ಯಾರಿವಾಗ ದ್ರೌಪದಿ ಮುರ್ಮು. ಈಗಿರ್ತಕ್ಕಂಥ ಯಾರಿವಾಗ ದ್ರೌಪದಿ ಏನಂತಂದ್ರೆ ಮುರ್ಮರವರು ಏನಂತಂದ್ರೆ ನಾವು ಈಗ ಪ್ರಸ್ತುತ ಇರ್ತಕ್ಕಂಥ ರಾಷ್ಟ್ರಪತಿ ಅಂತ ಹೇಳ್ಬೋದು. ಹೌದಲ್ಲ? ಮುಖ್ಯವಾಗಿ ನಾವು ನೋಡಿದಾಗ ಇದ್ರಾಗ ಒಂದನೇದು ಉದಾಹರಣೆ ಬಂದಾಗ ನಮಗೆ ಆಲ್ರೆಡಿ ಇವಾಗ ಗೊತ್ತಾಗುತ್ತೆ. ಹೌದಿಲ್ಲ? ಯಾವದಪ್ಪ ಟಾಪಿಕ್ ರಾಷ್ಟ್ರಪತಿ ನಮ್ಮ ರಾಷ್ಟ್ರಪತಿ, ನಮ್ಮ ರಾಷ್ಟ್ರದ ಪ್ರಥಮ ಪ್ರಜೆ ರಾಷ್ಟ್ರಪತಿ, ನಮ್ಮ ರಾಜ್ಯದ ಪ್ರಥಮ ಪ್ರಜೆ ರಾಜ್ಯಪಾಲರು. ಹೌದಿಲ್ಲ? ಅಲ್ಲಿ ರಾಷ್ಟ್ರಪತಿ ಏನಂತಂದ್ರೆ ಕಾರ್ಯಾಂಗದ ಮುಖ್ಯಸ್ಥರು, ಪ್ರಧಾನಮಂತ್ರಿ ಏನಪ್ಪ ಅಂದ್ರೆ ಏನಂತಂದ್ರೆ ನೈಜ ಕಾರ್ಯಾಂಗದ ಮುಖ್ಯಸ್ಥರು. ಅದೇ ರೀತಿಯಾಗಿ ನಮ್ಮ ರಾಜ್ಯದಲ್ಲಿ ಬಂದಾಗ ನಮ್ಮ ರಾಜ್ಯದ ನಾಮಮಾತ್ರ ಮುಖ್ಯಸ್ಥರು ಯಾರಪ್ಪ ಅಂದ್ರೆ ರಾಜ್ಯಪಾಲರು. ನಮ್ಮ ರಾಜ್ಯದ ನೈಜ ಮುಖ್ಯಸ್ಥರು ಯಾರಪ್ಪ ಅಂದ್ರೆ ಮುಖ್ಯಮಂತ್ರಿ ಅಂತ. ಅದೇ ನಾವು ಇರ್ತಕ್ಕಂಥ ಸ್ಟೇಟ್ ಮತ್ತು ಸೆಂಟ್ರಲ್ ಈ ಎರಡು ಕಂಪೇರ್ ಮಾಡಿದಾಗ ನಾವು ಒಂದು ಸರಿಯಾಗಿ ಗೊತ್ತಿಬಿಟ್ರೆ ಇನ್ನೊಂದು ಅವಶ್ಯಕತೆ ಇಲ್ಲ, ಬಹಳ ಏನಂತ ಈಸಿ ಆಗಿಬಿಡುದು. ಹೌದಿಲ್ಲ? ನಾವು ಉದಾಹರಣೆ ನೋಡಿದಾಗ ಒಂದನೇದು ಕಾರ್ಯಾಂಗೀಯ ಅಧಿಕಾರಗಳಲ್ಲಿ, ಒಂದನೇದು 77ನೇ ವಿಧಿಯ ಪ್ರಕಾರ. ಇದು ಇಂಪಾರ್ಟೆಂಟ್ ಇರ್ತಕ್ಕಂಥ ವಿಧಿಗಳು ಮಾತ್ರ, ಎಲ್ಲ ವಿಧಿಗಳು ಹೇಳಿಲ್ಲ. ಈಗ ಇರ್ತಕ್ಕಂಥ ಏನಂತಂದ್ರೆ 70 ವಿಧಿಗಳು ಮಾತ್ರ. ಈಗ ಪ್ರಸ್ತುತ ಏನಂತಂದ್ರೆ ಟೋಟಲ್ 25 ಭಾಗಗಳು, 12 ಅನುಸೂಚಿಗಳು, 456ಕ್ಕಿಂತ ಹೆಚ್ಚು ವಿಧಿಗಳನ್ನು ಹೊಂದಿದೆ ನಮ್ಮ ಭಾರತ ಸಂವಿಧಾನ. ವಿಶ್ವದ ಅತ್ಯಂತ ದೊಡ್ಡ ಸಂವಿಧಾನ, ವಿಶ್ವದ ಅತ್ಯಂತ ಬೃಹತ್ ಸಂವಿಧಾನ ಆಗಿದೆ ಅಂತ ಹೇಳ್ಬೋದು. ಹೌದಿಲ್ಲ? ಅದಕ್ಕೆ 77ನೇ ವಿಧಿಯ ಪ್ರಕಾರ, ಸಂವಿಧಾನದ 77ನೇ ವಿಧಿಯು ಅನ್ವಯ ರಾಷ್ಟ್ರದ ಎಲ್ಲಾ ಕಾರ್ಯಗಳನ್ನು ರಾಷ್ಟ್ರಪತಿ ಹೆಸರಿನಲ್ಲಿ ನಡೆಯತಕ್ಕದ್ದು ಅಥವಾ ಪಡೆಯತಕ್ಕದ್ದು, ಅಲ್ಲಿ ನಡೆಯತಕ್ಕದ್ದು. ಯಾವುದೇ ಒಂದು ಬಿಲ್ ಅನ್ನು, ಯಾವುದೇ ಒಂದು ಕಾಯ್ದೆಯನ್ನು ಅಲ್ಲಿ ಇರ್ತಕ್ಕಂಥ ಯಾವುದೇ ಒಂದು ಬಿಲ್ ಅನ್ನು, ಮಸೂದೆಯನ್ನು ಆಕ್ಟ್ ಆಗಿ ಮಾರ್ಪಾಡಾಗಬೇಕಂದ್ರ ಅಲ್ಲಿ ಇರ್ತಕ್ಕಂಥ ಯಾರ ಹೆಸರು ಬೇಕಪ್ಪ ಅಂದ್ರೆ ರಾಷ್ಟ್ರಪತಿ ಅವರ ಹೆಸರು ಬೇಕು ಕಂಪಲ್ಸರಿ. ಅವ್ರ ಇರ್ತಕ್ಕಂಥ ಸಿಗ್ನೇಚರ್ ಬೇಕು. ಅದಕ್ಕೆ ಎಷ್ಟನೇ ಆರ್ಟಿಕಲ್ ಇರ್ತಪ್ಪ ಅಂದ್ರೆ 77ನೇ ಆರ್ಟಿಕಲ್. ಯಾವುದೇ ಒಂದು ನಮ್ಮ ರಾಷ್ಟ್ರದಲ್ಲಿ ಯಾವುದೇ ಒಂದು ಇರ್ತಕ್ಕಂಥ ಮಸೂದೆಯನ್ನು ಶಾಸನ ಕನ್ವರ್ಟ್ ಆಗ್ಬೇಕಂದ್ರ ಅಲ್ಲಿ ಇರ್ತಕ್ಕಂಥ ಸಹಿ ಆಗ್ಬೇಕಾತಪ್ಪ ಅಂದ್ರೆ ರಾಷ್ಟ್ರಪತಿ ಅವ್ರ ಸಹಿ ಬೇಕೇ ಬೇಕು. ಯಾವುದೇ ಒಂದು ಹೆಸರು ಏನ್ ಹೆಸರು ಅಲ್ಲ, ಯಾವುದೇ ಒಂದು ಯೋಜನೆ, ಯಾವುದೇ ಒಂದು ಕಾರ್ಯ, ಯಾವುದೇ ಒಂದು ಪ್ಲಾನಿಂಗ್ ಎಲ್ಲ ಆಗ್ಬೇಕಂದ್ರ 77ನೇ ವಿಧಿಯ ಪ್ರಕಾರ ನಮ್ಮ ರಾಷ್ಟ್ರಪತಿಯಲ್ಲಿ ಇರಲೇಬೇಕು ಅಂತ. ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ಒಬ್ಬ ಯಜಮಾನರು ಇರ್ತಕ್ಕಂಥ ನಮ್ಮ ರಾಷ್ಟ್ರಕ್ಕೆ ಒಬ್ರು ಏನಂತಂದ್ರೆ ದೊಡ್ಡ ವ್ಯಕ್ತಿ ಅಂತ ಹೇಳ್ಬೋದು. ಹೌದಿಲ್ಲ? ನೆಕ್ಸ್ಟ್ ಬರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ 75ನೇ ವಿಧಿಯ ಪ್ರಕಾರ ಬಂದ್ಬಿಡ್ತಾರೆ. 75ನೇ ವಿಧಿಯ ಪ್ರಕಾರ ರಾಷ್ಟ್ರಪತಿಯವರು, ಹೌದಿಲ್ಲ, ಲೋಕಸಭೆಯ ಚುನಾವಣೆ ನಂತರ ಬಹುಮತ ಪಡೆದ ಪಕ್ಷದ ನಾಯಕ ಅಥವಾ ಮಿತ್ರ ಪಕ್ಷಗಳ ನಾಯಕನನ್ನು ಏನಂತಂದ್ರೆ ಪ್ರಧಾನಮಂತ್ರಿಯಾಗಿ ನೇಮಕ ಮಾಡುವ ಅಧಿಕಾರ ಯಾರು ಹೊಂದಿರ ರಾಷ್ಟ್ರಪತಿ. ಅದು ಎಷ್ಟೇ ವಿಧಿಯ ಪ್ರಕಾರ? 75ನೇ ವಿಧಿಯ ಪ್ರಕಾರ. ಎಷ್ಟೇ ವಿಧಿ ಪ್ರಕಾರ?
75ನೇ ವಿಧಿಯ ಪ್ರಕಾರ ಸ್ವಲ್ಪ ನೆನ್ಬಿಡ. 75ನೇ ವಿಧಿಯ ಪ್ರಕಾರ ರಾಷ್ಟ್ರಪತಿ ಅಲ್ಲ ಪ್ರಧಾನಮಂತ್ರಿ ಎಷ್ಟೇ ವಿಧಿಯ ಪ್ರಕಾರ ನೇಮಕ ಮಾಡ್ತಾರೆ ಅಂದ್ರೆ 75ನೇ ವಿಧಿಯ ಪ್ರಕಾರ, ಹೌದಿಲ್ಲ? ಅನ್ವಯ ರಾಷ್ಟ್ರಪತಿಗಳು ಲೋಕಸಭೆಯ ಬಹುಮತ ಪಡೆದ ಪಕ್ಷದ ನಾಯಕನನ್ನು ಮತ್ತು ಮಿತ್ರ ಪಕ್ಷಗಳ ನಾಯಕನನ್ನು ಅಥವಾ ಮತ್ತು ಪ್ರಧಾನಿ ಸಲಹೆ ಮೇರೆಗೆ ಮಂತ್ರಿಮಂಡಲಗಳನ್ನು ನೇಮಿಸುವ ಅಧಿಕಾರ ಯಾರಿಗಿದೆ ಅಂದ್ರೆ ರಾಷ್ಟ್ರಪತಿಗಿದೆ. ರೈಟ್? ಎಷ್ಟು ಆರ್ಟಿಕಲ್ ಪ್ರಕಾರ ಇವಾಗ? 75ನೇ ಆರ್ಟಿಕಲ್ ಪ್ರಕಾರ, ಹೌದು. ಉದಾಹರಣೆ ನೋಡಿದಾಗ ಈಗ ಮೊನ್ನೆ ಇತ್ತೀಚೆಗೆ ಏನಂತಂದ್ರಿಗಿನ ಚುನಾವಣೆ ನಡೀತು. ಎಷ್ಟಪ್ಪ ಅಂದ್ರಿಗಿನ ಲೋಕಸಭೆ ಅದೆಷ್ಟನೇ ಚುನಾವಣೆ? ಅದು 18ನೆಯ ಲೋಕಸಭೆ ಚುನಾವಣೆ. 18ನೆಯ ಲೋಕಸಭೆ ಚುನಾವಣೆ ಯಾವ ಪಕ್ಷಕ್ಕೆ ಬಹುಮತ? ಯಾವ್ದಂದ್ರಿಗಿನ NDAಗೆ ಏನಂತಂದ್ರಿಗಿನ ಬಹುಮತ ಬಂತಂತ ಹೇಳ್ಬೋದು. ಯಾವ್ದಿವಾಗ? NDA. ಯಾವ್ದಿವಾಗ? NDA. NDA ಅಂದ್ರೆ ಏನಪ್ಪಾ? NDA ಮತ್ತೆ INDA ಅಂತ ಹೌದಿಲ್ಲ, ಎರಡು ಒಕ್ಕೂಟ ಅದಾವ ರಾಷ್ಟ್ರದಲ್ಲಿ. ಯಾವುದು? NDA INDA ಅಂತಂದು. ಉದಾಹರಣೆ NDA ಅಂದ್ರೆ ನ್ಯಾಷನಲ್ ಡೆಮೊಕ್ರಾಟಿಕ್ ಅಲಯನ್ಸ್ ಅಂದ್ರಿಗಿನ ಬಿಜೆಪಿ ಇರ್ತಕ್ಕಂಥ ಮಿತ್ರ ಪಕ್ಷಗಳು ಕೂಡಿಕೊಂಡು ಅದಕ್ಕೇನಂತೀವಿ ನಾವು? NDA ಅಂತಂತೀವಿ ನಾವು. ಟೋಟಲ್ ಬಿಜೆಪಿ ಏನಂತ ಅಂದ್ರಿಗಿನ 244 ಪೋಸ್ಟ್ ಬಂದಿದೆ. ಅಲ್ಲ, 244 ಜನ ಮಾತ್ರ ಅಂತಂದ್ರಿಗಿನ ಲೋಕಸಭೆಯಲ್ಲಿ ಗೆದ್ದಾರ. ಆಮೇಲೆ ಉಳಿಕೆಯಲ್ಲಿ ಏನಂತಂದ್ರೆ ಮಿತ್ರ ಪಕ್ಷಗಳು ಯಾವ್ದಿವಾಗ ತೆಲುಗು ದೇಶಂ ಆಗಿರ್ಬೋದು ಅಥವಾ ಯಾವ ನಿತೀಶ್ ಕುಮಾರ್ ಇರ್ತಕ್ಕಂಥ ಇಲ್ಲಿ ಬಿಹಾರ ದೇಶದಲ್ಲಿ ಎಲ್ಲ ಕೂಡಿ ಪಕ್ಷಗಳು ಏನಂತಂದ್ರಿಗಿನ ಟೋಟಲ್ ಏನಂತಂದ್ರಿಗಿನ 293 ಲೋಕಸಭೆಯ ಬಹುಮತದೊಂದಿಗೆ 3ನೇ ಅವಧಿಗೆ ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿ ಆದಂತ ವ್ಯಕ್ತಿ ಯಾರಪ್ಪ ಅಂದ್ರಿಗಿನ ಯಾರಿವಾಗ? ನರೇಂದ್ರ ಮೋದಿ ಅಂತ ಹೇಳ್ಬೋದು. ಯಾರಿವಾಗ? ನರೇಂದ್ರ ಮೋದಿಜಿ, ಹೌದಿಲ್ಲ? ಅವ್ರಷ್ಟೇ ಪ್ರಧಾನಮಂತ್ರಿ. ಇವಾಗ ಟೋಟಲ್ ಇರ್ತಕ್ಕಂಥ ಏನಪ್ಪ ಅಂದ್ರಿಗಿನ ಅವ್ರು 293. ನಮಗಿರ್ತಕ್ಕಂಥ ಬಹುಮತ ಎಷ್ಟು ಬೇಕಪ್ಪ ಅಂದ್ರಿಗಿನ 272. ಟೋಟಲ್ ಇಡೀ ಭಾರತದಲ್ಲಿ ಒಟ್ಟು ಲೋಕಸಭೆ ಸದಸ್ಯರು ಎಷ್ಟು ಜನ ಅಂತಂದ್ರಿಗಿನ 543 ಜನ ಅದಾರೆ. ಎಷ್ಟಾದ್ರೆ ಇವಾಗ? 543. ಒಟ್ಟು 543 ಜನ ಒಟ್ಟು ಲೋಕಸಭೆ ಸದಸ್ಯರನ್ನು ಒಳಗೊಂಡಂತ ನಮ್ದೇನಂತಂದ್ರಿಗಿನ ಬಹುಮತಕ್ಕೆ ಏನ್ ಬೇಕಪ್ಪ ಅಂದ್ರಿಗಿನ 272. ಬಟ್ NDA ಮಿತ್ರ ಪಕ್ಷಗಳು ಏನಂತಂದ್ರಿಗಿನ 293 ಜನ ಅದಾರ. ಇವಾಗ ಅಂದ್ರಿಗಿನ ಇನ್ನೊಂದು ವಿಷಯ ಏನಂತಂದ್ರಿಗಿನ ಅವ ಭಾರತದಲ್ಲಿ ಅತಿ ಹೆಚ್ಚು ಪ್ರಧಾನಮಂತ್ರಿಗಳಾದಂತ ವ್ಯಕ್ತಿ ಯಾರಪ್ಪ ಅಂದ್ರಿಗಿನ ಯಾರಪ್ಪ? ಇವ್ರ ಯಾರು ಇವಾಗ? ಇವಾಗ ನಮ್ಮ 2ನೇ ಅವಧಿಗೆ ಹೌದಿಲ್ಲ ಮುಖ್ಯವಾಗಿ ಅತಿ ಹೆಚ್ಚಾಗಿ ಹೌದಿಲ್ಲ ಇರ್ತಕ್ಕಂಥ ಏನಂತಂದ್ರಿಗಿನ ನರೇಂದ್ರ ಮೋದಿ, ಹೌದಿಲ್ಲ? ನರೇಂದ್ರ ಮೋದಿ ಏನಂತಂದ್ರಿಗಿನ 2ನೇ ಅವಧಿಗೆ ಅತಿ ಹೆಚ್ಚು ಪ್ರಧಾನಮಂತ್ರಿ ಆದಂತಹ ವ್ಯಕ್ತಿ ಯಾರು ಇವಾಗ? ನರೇಂದ್ರ ಮೋದಿ ಅಂತ ಹೇಳ್ಬೋದು, ಹೌದಿಲ್ಲ? ಮುಖ್ಯವಾಗಿ ಏನಂತಂದ್ರಿಗಿನ ಅವರು, ಹೌದು. ಇನ್ನ ಒಂದು ಇವಾಗ 76ನೇ ವಿಧಿಯ ಪ್ರಕಾರ 76ನೇ ವಿಧಿಯ ಪ್ರಕಾರ ನಾವು ಆಲ್ರೆಡಿ ಗೊತ್ತೈತೆ, ಹೌದಿಲ್ಲ? ದೇಶದ ಅಟಾರ್ನಿ ಜನರಲ್ ಏನಂತ ಇವಾಗ? ದೇಶದ ಅಟಾರ್ನಿ ಜನರಲ್ ಮತ್ತು ರಾಷ್ಟ್ರಪತಿ ಅವರು ನೇಮಿಸುತ್ತಾರೆ. ಎಷ್ಟನೇ ಆರ್ಟಿಕಲ್ ಪ್ರಕಾರ? ಇದು ಒಂದ್ಸಲ ಎಕ್ಸಾಮ್ ಫ್ರೇಮ್ ಆಗಿದೆ. 76ನೇ ವಿಧಿಯ ಪ್ರಕಾರ ಅಲ್ಲಿ 76ನೇ ವಿಧಿಯ ಪ್ರಕಾರ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿ ಅಂತ ಕೇಳ್ತಾರೆ. ಯಾವುದು? 76ನೇ ವಿಧಿಯ ಪ್ರಕಾರ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿ, ಯಾವುದು? ರೆಫ್ರಿ ಕೇಳ್ಯಾರ ಕ್ವಶನ್. ಅದಕ್ಕೆ ಅದನ್ನೇನ್ ಕೇಳ್ತಾರ ಅಂತಂದ್ರಿಗಿನ ಭಾರತದ ಏನಂತಂದ್ರಿಗಿನ ಮುಖ್ಯ ನ್ಯಾಯಮೂರ್ತಿಯವ್ರು ನೇಮಕ ಮಾಡ್ತಾರ ಅಥವಾ ಭಾರತದ ಇವಾಗ ಉಚ್ಚ ನ್ಯಾಯಾಲಯ ನ್ಯಾಯಾಧೀಶರು ನೇಮಕ ಮಾಡ್ತಾರ ಅಥವಾ ಭಾರತದ ಅಟಾರ್ನಿ ಜನರಲ್ ನೇಮಕ ಮಾಡ್ತಾರ ಅಥವಾ ಮೇಲಿನ ಯಾವುದು ಅಲ್ಲ ಅಂತ ಕ್ವಶನ್ ಕೇಳ್ತಾನೆ. ಯಾವುದೇ ಒಂದು ಇರ್ತಕ್ಕಂಥ ಡಿಗ್ರಿ ಮೇಲೆ ಇರ್ತಕ್ಕಂಥ ಎಕ್ಸಾಮ್ ಫುಲ್ ಡೆಪ್ತ್ ಆಗಿ ಕೇಳ್ತಾನೆ. ನಾವ್ ಎಲ್ಲದ್ರ ಬಗ್ಗೆ ವಿಚಾರ ಮಾಡ್ಬೇಕಾಗತ್ತೆ, ಹೌದಿಲ್ಲ? ಉದಾಹರಣೆ 76ನೇ ವಿಧಿಯ ಪ್ರಕಾರ ದೇಶದ ಅಟಾರ್ನಿ ಜನರಲ್ ಅಂದ್ರಿಗಿನ ನಮ್ಮ ಭಾರತದ ಪ್ರಥಮ ಕಾನೂನು ಸಲಹೆಗಾರ ಯಾರಪ್ಪ ಅಂದ್ರಿಗಿನ ಅಟಾರ್ನಿ ಜನರಲ್. ಅವ್ರ ಎಷ್ಟನೇ ವಿಧಿಯ ಪ್ರಕಾರ ಏನ್ ಮಾಡ್ತಾರೆ? 76ನೇ ವಿಧಿಯ ಪ್ರಕಾರ ನೇಮಕ ಮಾಡ್ತಾರ. ಅವ್ರು ಇನ್ನೊಂದು ವಿಷಯ ಏನಂತಂದ್ರಿಗಿನ ಅವರು ಏನಂತಂದ್ರೆ ಲೋಕಸಭೆ ಮತ್ತು ರಾಜ್ಯಸಭೆ ಯಾವುದೇ ಒಂದು ಸದನದ ಸದಸ್ಯರಾಗದಿದ್ದರೂ ಕೂಡ ಆ ಸದನಗಳಲ್ಲಿ ಭಾಗವಹಿಸುವ, ಆ ಸದನಗಳಲ್ಲಿ ಚರ್ಚಿಸುವ, ಆ ಭಾಗವಹಿಸುವ ಅಂತಂದ್ರೆ ಅಧಿಕಾರ ಹೊಂದಿದ್ದ ಏಕೈಕ ವ್ಯಕ್ತಿ ಯಾರಪ್ಪ ಅಂದ್ರಿಗಿನ ಯಾರಂದ್ರೆ ಅಟಾರ್ನಿ ಜನರಲ್. ಯಾರಿವಾಗ? ಅಟಾರ್ನಿ ಜನರಲ್. ನಮ್ಮ ಭಾರತದ ಪ್ರಥಮ ಕಾನೂನು ಸಲಹೆಗಾರ, ನಮ್ಮ ರಾಜ್ಯದ ಪ್ರಥಮ ಕಾನೂನು ಸಲಹೆಗಾರ ಅಡ್ವೊಕೇಟ್ ಜನರಲ್ ಅಂತ ಬರ್ತಾನೆ. ಯಾರು? ರಾಜ್ಯದ ಪ್ರಥಮ ಕಾನೂನು ಸಲಹೆಗಾರ ನಮ್ಮ ರಾಜ್ಯಕ್ಕೆ. ನಮ್ಮ ರಾಷ್ಟ್ರಕ್ಕೆ ಅಂದ್ರಿಗಿನ ಅಟಾರ್ನಿ ಜನರಲ್ ಅಂತ ಹೇಳ್ಬೋದು, ಹೌದು. ಈಗ ಪ್ರಸ್ತುತ ಯಾರಾದಾರಪ್ಪ ಅಂತ ಕ್ವಶನ್ ಕೇಳ್ಬೋದು. ಯಾವ್ದು? ನಾವು ಯಾವುದೇ ಒಂದು ICU ಬರೀ IC ಬಗ್ಗೆ ಅಲ್ಲ, ನಾವು IC ಅಲ್ಲ ಕವರ್ ಆಗುತ್ತೆ, ಮತ್ತೆ ಇರ್ತಕ್ಕಂಥ ಅಲ್ಲ ಕರೆಂಟ್ ಇವೆಂಟ್ಸ್ ಅಥವಾ ಪ್ರಚಲಿತ ಘಟನೆಗಳನ್ನ ಕವರ್ ಆಗುತ್ತೆ. ನಾವು ಎರಡು ಕಂಪೇರ್ ಮಾಡ್ಕೋಬೇಕಾಗುತ್ತೆ, ಹೌದಿಲ್ಲ? ನಾವು ಉದಾಹರಣೆ ನೋಡಿದಾಗ ಅಟಾರ್ನಿ ಜನರಲ್, ಹೌದಿಲ್ಲ? ಅಟಾರ್ನಿ ಜನರಲ್ ಏನಂತಂದ್ರೆ ನಾವು ಪ್ರಸ್ತುತ ಕೆ ವೆಂಕಟರಮಣ ಅದ. ಅವರು ಕೆ ವೆಂಕಟರಮಣ ಇವ್ರು ಏನಂತಂದ್ರೆ ಪ್ರಸ್ತುತ ಏನದಲ್ಲಿ ಅವರು ಅಟಾರ್ನಿ ಜನರಲ್. ಇನ್ನೊಂದು ಕ್ವಶನ್ ಕೇಳ, ನಮ್ಮ ಭಾರತದ ಪ್ರಥಮ ಅಟಾರ್ನಿ ಜನರಲ್ ಯಾರು ಅಂತ ಕ್ವಶನ್ ಕೇಳ್ಬೋದು. ಯಾವ್ದು? ಕೇಳೋಣ ಆಲ್ರೆಡಿ. ಯಾವಾಗಪ್ಪ ಅಂದ್ರಿಗಿನ ಸೆಟಲ್ ವಾಡಾ ಅಂತ ಬರ್ತಾರೆ. ಯಾರು ಬರ್ತಾರೆ ಇವಾಗ? ಸೆಟಲ್ ವಾಡಾ.
ಸೆಟಲ್ ವಾಡ. ಯಾರು ಮಾಡ್ತಾರೆ ಇವಾಗ? ಸೆಟಲ್ ವಾಡ. ಇವ್ರೇನಂತಂದ್ರೆ ನಮ್ಮ ಭಾರತದ ಪ್ರಥಮ ಅಟಾರ್ನಿ ಜನರಲ್. ಈಗ ಪ್ರಸ್ತುತ ಯಾರು ಜನರಲ್ ಅಂತಂದ್ರೆ ಯಾರು? ವೆಂಕಟರಾಮನ್. ಅದೇ ರೀತಿಯಾಗಿ ಭಾರತದ ಪ್ರಥಮ ಇರ್ತಕ್ಕಂಥ ಕಾನೂನು ಸಲಹೆಗಾರ ಯಾರಪ್ಪ ಅಂದ್ರೆ ಯಾರು? ಅಟಾರ್ನಿ ಜನರಲ್ ಅಥವಾ ಇರ್ಬೋದು. ರೈಟ್. ಇದಿರ್ತಕ್ಕಂಥ ಕ್ವಶನ್ ಯಾವುದೇ ಒಂದು ನಾವು ಆಳವಾಗಿ ಅಧ್ಯಯನ ಮಾಡಬೇಕು. ನೆಕ್ಸ್ಟ್ ಬರ್ತಕ್ಕಂಥದ್ದು ಇನ್ನೊಂದು ವಿಷಯ. ಎಲ್ಲ ನಮ್ಮ ಆತ್ಮೀಯ ಮಿತ್ರರಿಗೆ ನಮ್ಮ ಮಾನ್ವಿ ತಾಲೂಕಿನಲ್ಲಿ ನಮ್ಮ ಮಾನ್ವಿ ತಾಲೂಕಿನಲ್ಲಿ ನಾವು ಒಂದು ವಿಶೇಷವಾಗಿ ಅಂದ್ರೆ ಜುಲೈ ತಿಂಗಳಲ್ಲಿ 14ನೇ ತಾರೀಕು ಸಂಡೇ 11 ಗಂಟೆಗೆ 11ವರೆಗೆ ಅಂದ್ರೆ ಸಾಮಾನ್ಯ ಜ್ಞಾನ ಪತ್ರಿಕೆಯನ್ನು 100 ಕ್ವಶನ್ ಇತ್ತು ಅಲ್ಲ, OMR ಸೀಟ್. ಅಂದ್ರೆ ನಾವು ಪರೀಕ್ಷೆ ಯಾವ ರೀತಿ ಬರಿತೀವಿ ಅದೇ ರೀತಿಯಾಗಿ ಎಲ್ಲಾ ವಿದ್ಯಾರ್ಥಿಗಳಿಗೆ ಫ್ರೀ ಆಗಿರ್ತಕ್ಕಂಥ OMR ಸೀಟಿಗೆ ನಾವ್ ಮಾಡಲ್ ಟೆಸ್ಟ್ ಪೇಪರ್ ಕ್ವಶನ್ ನೀವು ಬರ್ಸಕತ್ತೀವಿ ಫ್ರೀ ಆಗಿ, ಯಾವುದೇ ಒಂದು ಫೀಸ್ ಇಲ್ಲ. ಇಲ್ಲಿ 14ನೇ ತಾರೀಕು ಮಾತ್ರ ಶ್ರೀ ವೆಂಕಟೇಶ್ವರ PU ಅಥವಾ ಡಿಗ್ರಿ ಕಾಲೇಜಲ್ಲಿ ಆಸಕ್ತಿ ಅಥವಾ ಇಂಟ್ರೆಸ್ಟ್ ಇದ್ದ ವಿದ್ಯಾರ್ಥಿಗಳು ಇರ್ತಕ್ಕಂಥ ಕೆಳಗಿನ ಇರ್ತಕ್ಕಂಥ ಪಾಂಪ್ಲೆಟ್ಸ್ ಇರ್ತಕ್ಕಂಥ ಕೆಳಗಿನ ನಂಬರ್ ಕಾಂಟ್ಯಾಕ್ಟ್ ಮಾಡಿಬಿಟ್ರೆ ಅವ್ರು ಎಕ್ಸಾಮ್ ಎಲ್ಲರೂ ಬರೀಬಹುದು. ಅದ್ರಲ್ಲಿ ನಮ್ಮ ಇರ್ತಕ್ಕಂಥ ಲಕ್ಷ್ಮೀ ಸ್ಪರ್ಧಾ ಅಕಾಡೆಮಿಯಿಂದ ಒಂದು ಮಾನಿಟರ್ ಇರ್ತಕ್ಕಂಥ ಎಲ್ಲಾ ವಿದ್ಯಾರ್ಥಿಗಳಿಗೆ ಒಂದು ಸುವರ್ಣಾವಕಾಶ ಎಲ್ಲ ಫ್ರೀ ಆಗಿ ಇವಾಗ ಮಂತ್ಲಿ ಹಂಗೆ ಕಂಟಿನ್ಯೂ ನಡೀತಿರ್ತದೆ. ಹೌದಿಲ್ಲ? ಈ ಮಂತ್ ಜುಲೈ 14ನೇ ತಾರೀಕು ಫ್ರೀ ಆಗಿಟ್ಟು ಎಲ್ಲರೂ ಬರ್ಬೋದು. ಅದ್ರಲ್ಲಿ ಯಾವ ಇರ್ತಕ್ಕಂಥ ಯಾವ್ದು ₹1 ಫೀಸ್ ಇಲ್ಲ. ಅದಿರ್ತಕ್ಕಂಥ ಎಲ್ಲರಿಗೂ 2 ಗುಣ ಹಾಕಿ ಮಾಡಿಲ್ಲ. ಇನ್ನೊಂದು ನಮ್ಮ ಕಂಪ್ಯೂಟರ್ ಇರ್ತಕ್ಕಂಥ ನಮ್ಮ ರಾಷ್ಟ್ರೀಯ ಕಂಪ್ಯೂಟರ್ ಇರ್ತಕ್ಕಂಥ ಕೋರ್ಸ್ಗಳು ಇವಾಗ ಆಲ್ರೆಡಿ 2024-25ನಲ್ಲಿ ಎಲ್ಲ ಕಂಪ್ಯೂಟರ್ ಇರ್ತಕ್ಕಂಥ ಕೋರ್ಸಸ್ ಇರ್ತಕ್ಕಂಥ ಅಡ್ಮಿಷನ್ ಆಲ್ರೆಡಿ ಸ್ಟಾರ್ಟ್ ಆಗ್ಯಾವ. ಆಲ್ರೆಡಿ ಅಡ್ಮಿಷನ್ ಇವಾಗ 65-70 ಜನಕ್ಕೆ ಅಡ್ಮಿಷನ್ ಆಗ್ಬಿಟ್ಟ. ಇನ್ನ ಕೆಲವು ಸೀಟುಗಳು ಮಾತ್ರ ಬಾಕಿ ಇವೆ. ಯಾರು ಆಸಕ್ತಿ ಇದ್ದವರು ನಮ್ಮಿರ್ತಕ್ಕಂಥ ಎಲ್ಲಾ ಕೋರ್ಸ್ಗಳದಾವ ಮೇಲೆ ಯಾವ್ದು ಇವಾಗ ಓನ್ಲಿ ಮಾನಿಟರ್ ಇರ್ತಕ್ಕಂಥ ಎಲ್ಲರೂ ಯಾವ್ದಂತಂದ್ರೆ PGDCA ಅಂದ್ರೆ ಪೋಸ್ಟ್ ಗ್ರಾಜುಯೇಟ್ ಡಿಪ್ಲೊಮಾ ಇನ್ ಕಂಪ್ಯೂಟರ್ ಅಪ್ಲಿಕೇಶನ್. ಅದ 1 ಇಯರ್ ಇರ್ತದೆ. ಅದು ಓನ್ಲಿ ಎನಿ ಡಿಗ್ರಿ ಮುಗಿಸಿರ್ಬೇಕು ಮಾತ್ರ ಅದಕ್ಕೆ. ಯಾವ್ದಕ್ಕ? ಡಿಗ್ರಿ ಇದೆ. ಆಮೇಲೆ ಏನಂತಂದ್ರೆ DCTTC 1 ಇಯರ್ ಯಾವ್ದು ಡಿಪ್ಲೊಮಾ ಇನ್ ಕಂಪ್ಯೂಟರ್ ಟೀಚರ್ ಟ್ರೈನಿಂಗ್ ಕೋರ್ಸ್. ಅವೇಂತಂದ್ರೆ ಡಿಗ್ರಿ ಅಥವಾ PUC ಅಂತ ಏನಾದ್ರೆ ಏನಂತಂದ್ರೆ DCTTC ಅಂತಾರೆ ಅಪ್ಲೈ ಮಾಡಬಹುದು. ಆಮೇಲೆ ADIT ಓನ್ಲಿ SLC ಮುಗಿಸಿದವರಿಗೆ ಅಭಾವ ಅಂತ ಹೇಳ್ಬೋದು. ಯಾವ್ದು ಇವಾಗ ಅಡ್ವಾನ್ಸ್ ಡಿಪ್ಲೊಮಾ ಇನ್ ಇನ್ಫಾರ್ಮೇಶನ್ ಟೆಕ್ನಾಲಜಿ. ಆಮೇಲೆ DDTP ಡಿಪ್ಲೊಮಾ ಇನ್ ಡೆಸ್ಕ್ಟಾಪ್ ಪಬ್ಲಿಷಿಂಗ್ ಇದು ಓನ್ಲಿ 6 ಮಂತ್. ಅಥವಾ DCA ಡಿಪ್ಲೊಮಾ ಇನ್ ಕಂಪ್ಯೂಟರ್ ಅಪ್ಲಿಕೇಶನ್. ಆಮೇಲೆ CIT ಓನ್ಲಿ 3 ಮಂತ್. ಯಾವ್ದು ಇವಾಗ ಸರ್ಟಿಫಿಕೇಟ್ ಇನ್ ಇನ್ಫಾರ್ಮೇಶನ್ ಟೆಕ್ನಾಲಜಿ. ನಮ್ಮ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸ್ಮಾರ್ಟ್ ಬೋರ್ಡ್ಗಳ ಮೂಲಕ ಅಥವಾ ಡಿಜಿಟಲ್ ಬೋರ್ಡ್ಗಳ ಮೂಲಕ ಮಾನ್ಯದಲ್ಲಿ ಪ್ರಥಮ ಬಾರಿಗೆ ಯಾರು ಅಪ್ಲೈ ಮಾಡಿದಂತ ವಿದ್ಯಾರ್ಥಿಗಳಿಗೆ ಒಂದು ಏನಂತಂದ್ರೆ ಕ್ಲಾಸ್ಗಳು ನಿಮ್ಮ ಕಂಪ್ಯೂಟರ್ ಕೇಳ್ತಕ್ಕಂಥ ಸ್ಪರ್ಧಾತ್ಮಕ ಪಕ್ಷಗಳು ಯಾವ್ಯಾವ ಕೇಳ್ತಾನೆ ಎಲ್ಲ ಕ್ವಶನ್ಗಳು ಕೂಡ ನಾವು ಇರ್ತಕ್ಕಂಥ ಅಡ್ಮಿಷನ್ ಮಾಡಿಸಂತ ವಿದ್ಯಾರ್ಥಿಗಳಿಗೆ ಹೇಳ್ತೀವಿ. ಮತ್ತೆ ಆನ್ಲೈನ್ ಅಪ್ಲಿಕೇಶನ್ ಹಾಕಿ ಕೊಡೋದು ಕೂಡ ಹೇಳ್ತೀವಿ ನಾವು. ಯಾವ್ದು ಎಕ್ಸಾಂಪಲ್ ಪಾನ್ ಕಾರ್ಡ್ ತೆಗೆದಿರ್ಬೋದು, ವೋಟರ್ ID ಕಾರ್ಡ್ ಆಗಿರ್ಬೋದು, ಅಥವಾ ಇನ್ನಿರ್ತಕ್ಕಂಥ ಸ್ಟೇಟ್ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಇರ್ತಕ್ಕಂಥ ಎಲ್ಲಾ ಆನ್ಲೈನ್ ಅಪ್ಲಿಕೇಶನ್ ಹಾಕಿ ಕೊಡೋದು. ಮಿನಿಮಮ್ 1 ತಿಂಗಳು ನಮ್ಮ ಇರ್ತಕ್ಕಂಥ ಅಡ್ಮಿಷನ್ ಮಾಡಿಸುವ ವಿದ್ಯಾರ್ಥಿಗಳಿಗೆ ಫ್ರೀ ಆಗಿ ಹೇಳಿಕೊಡ್ತೀವಿ. ಯಾವುದೇ ಒಬ್ಬ ವ್ಯಕ್ತಿ ಕಂಪ್ಯೂಟರ್ ಕಲ್ತ್ರೆ ಏನೈತಿ ಇವಾಗ ಲಾಸ್ ಆಗ್ಬಾರ್ದು. ಆ ವ್ಯಕ್ತಿ ಕಲ್ತಂತ ವ್ಯಕ್ತಿ ಏನಂತಂದ್ರೆ ತನ್ನ ಇರ್ತಕ್ಕಂಥ ಓನ್ ಯಾವ್ದನ್ನ ಬಿಸಿನೆಸ್ ಅನ್ನ ಮಾಡಬಹುದು, ಅಥವಾ ಎಲ್ಲೆನ್ನ ಪ್ರೈವೇಟ್ ಆಗಿ ಎಲ್ಲ ಕೆಲಸನ ಮಾಡಬಹುದು, ಅಥವಾ ಸರ್ಕಾರ ನೌಕರಿಗಳು ಆಗ್ಬೋದು. ಆ ರೀತಿ ಏನಂತಂದ್ರೆ ನಾವು ಇವಾಗ ಬಿಲ್ಡ್ ಮಾಡ್ತೀವಿ ಅಂತ ಹೇಳ್ಬೋದು. ಅದಕ್ಕೆ ನೀವು ಆಸಕ್ತಿ ಇದ್ದ ವಿದ್ಯಾರ್ಥಿಗಳು ಏನಂತಂದ್ರೆ ನಾವು ಸ್ಟೇಟ್ ಗೌರ್ಮೆಂಟ್ ಮತ್ತೆ ಸೆಂಟ್ರಲ್ ಗೌರ್ಮೆಂಟ್ ಇಂದ ISO ಸರ್ಟಿಫಿಕೇಟ್ ಕೂಡ ಅವೈಲೇಬಲ್ ಇದೆ. ಯಾವುದು ಯಾರು ಹೇಳ್ತಾರಂತ ಯಾವ ಡುಪ್ಲಿಕೇಟ್ ಮಾತಾಡ್ಬೋದು. ನಮ್ ಇರ್ತಕ್ಕಂಥ ಎಷ್ಟೋ ಜಾಬ್ ಅದ. ಬರೇ ನಮ್ಮ ಇದೆಲ್ಲ ನಮ್ ಇರ್ತಕ್ಕಂಥ ಇಡೀ ನಮ್ಮ ಭಾರತದಲ್ಲಿ 8 ಸ್ಟೇಟ್ಗಳಲ್ಲಿ ಜಾರಿಯಲ್ಲಿದೆ. ಅದು ನಮ್ಮ ಕರ್ನಾಟಕದಲ್ಲಿ ಒಟ್ಟು ಇರುತ್ತೆ ಅಂದ್ರೆ 320 ಏನಂತಂದ್ರೆ ಬ್ರಾಂಚಸ್ ಅದು. ಅದರಲ್ಲಿ ನಮ್ಮದು ಒಂದು ಯಾವುದು ಮಾನ್ವಿಯಲ್ಲಿ. ಹೌದಿಲ್ಲ? ನಿಮ್ಮ ಆಸಕ್ತಿ ಇರ್ತಕ್ಕಂಥ ಎಲ್ಲರೂ ಏನಂತಂದ್ರೆ ನಮ್ ಇರ್ತಕ್ಕಂಥ ನಂಬರ್ ಇದೆ. ಅದಕ್ಕೆ ಆಸಕ್ತಿ ಇದ್ದ ವಿದ್ಯಾರ್ಥಿಗಳ ಅಡ್ಮಿಷನ್ ಮಾಡಿಸಬಹುದು. ಆಸಕ್ತಿ ಇದ್ದವರು ಮುಂದೆ ಬೇಕಾಗಂತವ್ರು. ಹೌದಿಲ್ಲ? ಲರ್ನಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಕಂಪ್ಯೂಟರ್ ಕಲ್ಯಾಣ ಏನ್ ಮಾಡಕ್ ಸಾಧ್ಯನೇ ಇಲ್ಲ. ಹೌದಿಲ್ಲ? ಯಾವ್ದೇ ಆಗಲಿ. ಅದಕ್ಕೆ ನೀವು ಇರ್ತಕ್ಕಂಥ ಏನಂತಂದ್ರೆ ಮತ್ತೆ ನಾವು ಇರ್ತಕ್ಕಂಥ ವೃತ್ತಿಪರ ಕೋರ್ಸ್ಗಳಿವೆ. ಯಾವ್ದು ಇವಾಗ ವೃತ್ತಿಪರ ಕೋರ್ಸ್ಗಳು ಒಂದೇ ಬರೀ ಒಬ್ಬೊಬ್ಬರಿಗೆ ಎಲ್ಲ ಟ್ಯಾಲಿ ಬೇಕಾಯ್ತಂದ್ರೆ ಟ್ಯಾಲಿ ಅಡ್ಮಿಷನ್ ಮಾಡಬಹುದು. ಆಮೇಲೆ ಡಾಟಾ ಎಂಟ್ರಿ ಆಪರೇಟರ್ DEO ಅದ್ರ ಪಂಚಾಯತಿಯಲ್ಲಿ ಕೇಳ್ತೀರ ಅವು ಕೂಡ ಆಪರೇಷನ್ ಮಾಡಬಹುದು. ಅಥವಾ ಸರ್ಕಾರ ನೌಕರಿ ಆದರೂ ಕೂಡ ಕಂಪ್ಯೂಟರ್ ಸರ್ಟಿಫಿಕೇಟ್ ಬೇಕಂತೀವಲ್ಲ, ಈಗೆಲ್ಲ ಸರ್ಕಾರ ಕಡೆಯಿಂದ ಆದೇಶ ಆಗೈತಿ. ಅದು ಡಿಜಿಟಲ್ ಲಿಟ್ರೇಸಿ ಕೋರ್ಸ್ DLC. ಈ ಕೋರ್ಸ್ಗಳ ನಮ್ಮಲ್ಲಿ ಏನಂತಂದ್ರೆ ವೃತ್ತಿಪರ ಅವೈಲೇಬಲ್ ಇದೆ. ಯಾರು ಆಸಕ್ತಿ ಇದ್ದವರು ನಮ್ ಇರ್ತಕ್ಕಂಥ ಡೈಲಾಗ್ ಇರ್ತಕ್ಕಂಥ ನಂಬರ್ ಇದೆ, ಕಾಂಟ್ಯಾಕ್ಟ್ ಮಾಡಬಹುದು. ನೀವು ಇರ್ತಕ್ಕಂಥ ಬೇರೆ ಯಾರಿಗೆ ಆಸಕ್ತಿ ಅವ್ರಿಗೆ ಏನಂತಂದ್ರೆ ನಮ್ ಇರ್ತಕ್ಕಂಥ ವಿಡಿಯೋ ಅಲ್ಲಿ ಫಾಲೋ ಮಾಡಬಹುದು.
ಹೌದಿಲ್ಲ. ನಮ್ ಅಡ್ಮಿಷನ್ ಮಾಡೋದಕ್ಕಿಂತ ಮೊದಲು ಏನೈತೆ ಅಡ್ಮಿಷನ್ ಮಾಡ್ತಾ ವಿಚಾರ ಬಿಟ್ಬಿಡ್ರಿ. ಮೊದಲು ನಮ್ಗೆ ಇರ್ತಕ್ಕಂಥ ನಮ್ಮ ಲ್ಯಾಬಿಗೆ ವಿಸಿಟ್ ಕೊಡ್ರಿ. ವಿಸಿಟ್ ಕೊಡಲ್ಲಿ ಇರ್ತಕ್ಕಂಥ ವಾತಾವರಣ ಇರ್ತಕ್ಕಂಥ ಸ್ಟ್ರಕ್ಚರ್ ಎಲ್ಲ ನೋಡಿದ್ಮೇಲೆ ಆಮೇಲೆ ವಿಚಾರ ಮಾಡಿ ಅಡ್ಮಿಷನ್ ಮಾಡೋದು ಬೇಡ ಅಂತಂದು. ನಮ್ ಹಿಂದೆ ಕಲ್ತಲ್ಲಿ ವಿದ್ಯಾರ್ಥಿಗಳ ಒಂದು ಇರ್ತಕ್ಕಂಥ ಕೆಲವೊಂದು ಸಲಹೆಗಳು ಕೇಳ್ರಿ ಯಾವ ರೀತಿ ಕ್ಲಾಸ್ ಹೇಳ್ತಾರಂತಂದು. ಹೌದಿಲ್ಲ. ಆ ರೀತಿ ಮಾಡಿದ್ರೆ ಏನಂತ ನೆಕ್ಸ್ಟ್ ನೀವು ಏನಂತಂದ್ರೆ ಈಗ ಅಡ್ಮಿಷನ್ ಮಾಡಿಸ್ಬೋದು. ಹೌದಿಲ್ಲ. ನೆಕ್ಸ್ಟ್ ರಾಷ್ಟ್ರಪತಿಯವರ ಅಧಿಕಾರ ಕಾರ್ಯಗಳು ಬಂದಾಗ ನೆಕ್ಸ್ಟ್ ಇರ್ತಕ್ಕಂಥ ಎಷ್ಟನೇ ಆರ್ಟಿಕಲ್ ಅಪ್ಪ ಅಂತಂದ್ರೆ ಈಗ 124ನೇ ವಿಧಿ. ಯಾವ್ದು ಇವಾಗ 124ನೇ ವಿಧಿ. 124ನೇ ವಿಧಿಯ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರನ್ನು ರಾಷ್ಟ್ರಪತಿ ಅವರು ನೇಮಿಸುತ್ತಾರೆ. ಯಾರು ನೇಮಿಸ್ತಾರೆ ಇವಾಗ? ರಾಷ್ಟ್ರಪತಿ ಕೇಳ್ತಾನ. ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿ ಅವರನ್ನು ಯಾರು ನೇಮಿಸುತ್ತಾರೆ? ರಾಷ್ಟ್ರಪತಿ ಕೇಳ್ಬೋದು. ಅಥವಾ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ರಾಷ್ಟ್ರಪತಿ ಅವರು ನೇಮಿಸ್ತಾರ. ಎಷ್ಟನೇ ಆರ್ಟಿಕಲ್ ಪ್ರಕಾರ ನೇಮಿಸ್ತಾರ? ಎಷ್ಟೇನಂತಂದ್ರೆ ಈಗ 124ನೇ ವಿಧಿಯ ಪ್ರಕಾರ. ಹೌದು. ಎಷ್ಟನೇ ವಿಧಿಯ ಪ್ರಕಾರ ಇವಾಗ? 124ನೇ ವಿಧಿಯ ಪ್ರಕಾರ. ಅದೇ ರೀತಿ ಏನಂತಂದ್ರೆ ಈಗ ಪ್ರಸ್ತುತ ಈಗಿರ್ತಕ್ಕಂಥ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿ ಯಾರು ಅಂತ ಕೇಳ್ಬೋದು. ಯಾರು ಇವಾಗ? DY ಚಂದ್ರಚೂಡ. ಯಾರಾದಾರ ಇವಾಗ? DY ಚಂದ್ರಚೂಡ. ಯಾರಾದಾರ ಇವಾಗ? DY ಚಂದ್ರಚೂಡ. ಅದು ಕೂಡ ಕೇಳ್ಬೋದು. ಇನ್ನ ಕ್ವಶನ್ ಅಂತಂದ್ರೆ ಒಟ್ಟು ಇವಾಗ ಪ್ರಸ್ತುತ ಸುಪ್ರೀಂ ಕೋರ್ಟ್ ಅಲ್ಲಿ ಎಷ್ಟು ಸದಸ್ಯರಿಂದ ಕೂಡಿದೆ ಅಂತ ಕೇಳ್ಬೋದು. ಎಷ್ಟಪ್ಪ ಅಂದ್ರೆ 333 ಪ್ಲಸ್ 1 ಅಂದ್ರೆ 334 ಜನ ಇದೆ. ಎಷ್ಟಿದೆ? 333 ಪ್ಲಸ್ ಎಷ್ಟು? 9 ಅಂದ್ರೆ ಮುಖ್ಯ ನ್ಯಾಯಮೂರ್ತಿ ಕೂಡ ಎಷ್ಟಾದ್ರೆ ಇವಾಗ 34 ಜನ. ಯಾವುದು ಟೋಟಲ್ ಒಟ್ಟು ಇವಾಗ ಸುಪ್ರೀಂ ಕೋರ್ಟ್ ಅಲ್ಲಿ ಸದಸ್ಯರ ಸಂಖ್ಯೆ ಎಷ್ಟು? ಇವಾಗ 33 ಪ್ಲಸ್ 1 ಒಂದಂದ್ರೆ ಯಾರು? ಸುಪ್ರೀಂ ಕೋರ್ಟ್ ಅಲ್ಲಿ ಮುಖ್ಯ ಯಾರು ಬರ್ತಾರ? DY ಚಂದ್ರಚೂಡ ಅಂತ ಕೇಳ್ಬೋದು. ಇನ್ನ ಕ್ವಶನ್ ಅಂತಂದ್ರೆ ನಮ್ಮ ಭಾರತದಲ್ಲಿ ಪ್ರಥಮ ಸುಪ್ರೀಂ ಕೋರ್ಟ್ ಯಾವಾಗ ಸ್ಥಾಪನೆ ಆಗಿದೆ? ಯಾವಾಗ ಅಂದ್ರೆ ಜನವರಿ 28, 1950 ಇದು ವೇರಿ ಇಂಪಾರ್ಟೆಂಟ್. ಯಾವ್ದು ಇವಾಗ? ಜನವರಿ 28, 1950 ಸುಪ್ರೀಂ ಕೋರ್ಟ್ ಏನಂತಂದ್ರೆ ಸ್ಥಾಪನೆ ಆಗಿದೆ ಅಂತ ಹೇಳ್ಬೋದು. ಹೌದಿಲ್ಲ. ಆ ಸುಪ್ರೀಂ ಕೋರ್ಟ್ ಇಡೀ ಭಾರತ ದೇಶಕ್ಕೆ ಒಂದೇ ಇದೆ. ಹೌದಿಲ್ಲ. ಹೈಕೋರ್ಟ್ ಗಳೇನಂತ ಅಂತಂದ್ರೆ ಟೋಟಲ್ ಇವಾಗ ನಮ್ಮ ಭಾರತದಲ್ಲಿ ಇವಾಗ 25 ಹೈಕೋರ್ಟ್ಗಳು ಇದೆ. ಎಷ್ಟಾದ್ರು? 25. 2 ಅಥವಾ 2ಕ್ಕಿಂತ ಹೆಚ್ಚು ರಾಜ್ಯಗಳಿಗೆ ಒಂದೇ ಹೈಕೋರ್ಟ್ ಇದೆ ಅಥವಾ ಒಂದಿರ್ತಕ್ಕಂಥ ಬ್ರಾಂಚಸ್ ಇದೆ. ಡಿಪೆಂಡ್ ಅಪ್ ಇರ್ತಕ್ಕಂಥ ರಾಜ್ಯ ವಾತಾವರಣ ಅದನ್ನ ಡಿಪೆಂಡ್. ಹೌದಿಲ್ಲ. ಈಗಿರ್ತಕ್ಕಂಥ ಯಾವ್ದು ಇವಾಗ 124ನೇ ವಿಧಿಯ ಪ್ರಕಾರ ಇರ್ತಕ್ಕಂಥ ಒಂದು ಟಾಪಿಕ್ ಯಾವ್ದು ಇವಾಗ? ಪ್ರಸ್ತುತ DY ಚಂದ್ರಚೂಡ ಅಂತ. ಹೌದಿಲ್ಲ. ಇನ್ನು ಒಂದು 148 ಆರ್ಟಿಕಲ್ ಇದೆಷ್ಟು? ಇದು ಕೂಡ ಕೇಳ FDA 148 ಆರ್ಟಿಕಲ್. ಈ ಕೆಳಗಿನ ಹೇಳಿಕೆಗಳನ್ನು ಯಾವ್ದು ಸರಿಯಾಗಿದೆ ಅಂತ ಕೇಳ್ತಾನೆ. 148 ಯಾವ್ದು? ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ನೇಮಕ ಮಾಡ್ತಾರ ಅಥವಾ ದೇಶದ ಕಂಟ್ರೋಲರ್ ನೇಮಕ ಮಾಡ್ತಾರ ಅಂತ ಕ್ವಶನ್ ಕೇಳ್ಯಾನ ಆಲ್ರೆಡಿ. ಒಂದೇನಂತಂದ್ರೆ 148ನೇ ಆರ್ಟಿಕಲ್ ಪ್ರಕಾರ ದೇಶದ ಕಂಟ್ರೋಲ್ ಮತ್ತು ಎಡಿಟರ್ ಜನರಲ್ ಅವರನ್ನು ರಾಷ್ಟ್ರಪತಿ ಅವರು ನೇಮಕ ಮಾಡ್ತಾರ. ಇವ್ರಿಗೇನಪ್ಪ ಅಂದ್ರೆ ಸಾರ್ವಜನಿಕ ಏನಂತಂದ್ರೆ ಲೆಕ್ಕ ಪರಿಶೋಧನೆ ಇರ್ತಕ್ಕಂಥ ಎಲ್ಲ ಪ್ರತಿಯೊಂದು ನಮ್ಮ ರಾಷ್ಟ್ರದ ಬಗ್ಗೆ ಲೆಕ್ಕಗಳಲ್ಲಿ ಪ್ರತಿ ₹1 ಖರ್ಚು ಮಾಡಿದ್ರಿಗಿನ ಕೊಟ್ಟು ಇವ್ರ ಲೆಕ್ಕ ತೋರಿಸ್ಬೇಕು. ನಮ್ಗೆ ಇರ್ತಕ್ಕಂಥ ಎಂಪಿಗಳು ₹1 ಖರ್ಚು ಮಾಡಿ ಯಾರಿಗೆ ತೋರಿಸ್ಬೇಕು? ಇವಾಗ CAG ತೋರಿಸ್ಬೇಕು. ಕ್ಯಾಗ್ ಅಂತ ನೀವು ಮತ್ತೆ ಕಾಯ್ಗೆಲ್ಲ ಕ್ಯಾಗ್ ಅಂದ್ರೆ ಕಂಟ್ರೋಲ್ ಅಂಡ್ ಎಡಿಟರ್ ಜನರಲ್ ಅಂತೀವಿ ನಾವು. ಏನಂತೀವಿ ಇವಾಗ? ಕಂಟ್ರೋಲ್ ಅಂಡ್ ಎಡಿಟರ್ ಜನರಲ್ ಅಂತ ಅಂತೀವಿ ನಾವು. ಇವ್ರು ಏನಂತೀವಿ ಇವಾಗ? ಕ್ಯಾಗ್ ಅಂತ ಹೋದಿಲ್ಲ. ಇವ್ರು ಇರ್ತಕ್ಕಂಥ ನಮ್ಮ ಸಾರ್ವಜನಿಕ ಲೆಕ್ಕಪತ್ರಗಳ ಏನಂತಂದ್ರೆ ಕಾವಲು ನಾಯಿ ಅಂತ ಕರಿತಾರ ನಾವು. ಯಾವ್ದು ಇವಾಗ? ಸಾರ್ವಜನಿಕ ಅಂದ್ರೆ ಸಾರ್ವಜನಿಕ ಲೆಕ್ಕಪತ್ರಗಳ ಕಾವಲು ನಾಯಿ ಯಾವ್ದಪ್ಪ ಅಂದ್ರೆ ಯಾವ್ದು? CAG. ನಾಯಿ ಗೊತ್ತಿರ್ಬೇಕು. ನಾಯಿ ಎಷ್ಟು ನಿಯತ್ತಾಗಿರ್ತಾವ. ಹೌದಿಲ್ಲ. ಬರೀ ಒಂದು ಅನ್ನ ಆಗಿಬಿಟ್ರೆ ಆತ ಏನೈತಿ ನಮ್ಮಿರ್ತಕ್ಕ ಮನೆ ಸುತ್ತ ಏನಂತಂದ್ರೆ ಕಾಯ್ತು ಹೇಳುದಿಲ್ಲ. ಮನುಷ್ಯರಿಗೆ ಇರಂಗ ಅಷ್ಟು ನಿಯತ್ತ ಅಷ್ಟು ಇರ್ತಕ್ಕಂಥ. ಅದಕ್ಕೆ ಏನಂತಂದ್ರೆ ನಾಯಿಗೆ ಹೋಲಿಕೆ ಮಾಡ್ಯಾರ. ಬ್ಯಾಂಕ್ಗಳ ನಾಯಿಗೆ ಹೋಲಿಕೆ ಮಾಡ್ಯಾರ. ಅದಕ್ಕೆ ಬಹಳ ಇಂಪಾರ್ಟೆಂಟ್. ಇವಾಗ ಸಾರ್ವಜನಿಕ ಪ್ರತಿಯೊಂದು ನಾವೇನಂತ ಲೆಕ್ಕಪತ್ರ ಮಾಡ್ತಾವ ಇವ್ರು ಏನಂತಂದ್ರೆ ಮೇನ್ ಎಡಿಟರ್ ಜನರಲ್ ಅಂತ ಹೇಳ್ಬೋದು. ಹೌದಿಲ್ಲ. ದೇಶದ ಕಂಟ್ರೋಲ್ ಅಂಡ್ ಎಡಿಟರ್ ಜನರಲ್ ಅವರು ಅಂತ ಹೇಳ್ಬೋದು. ಹೌದಿಲ್ಲ. ಅವ್ರು ಇವಾಗ ಪ್ರಸ್ತುತ ಯಾರಾದ್ರ? ಗಿರೀಶ್ ಚಂದ್ರ ಮುರ್ಮು ಅದರ. ಯಾರಾದ್ರ ಇವಾಗ? ಗಿರೀಶ್ ಚಂದ್ರ ಮುರ್ಮು. ಇವ್ರು ಏನಂತಂದ್ರೆ ನಮ್ಮ CAG ಇರ್ತಕ್ಕಂಥ ಮುಖ್ಯವಾಗಿ ಎಡಿಟರ್ ಜನರಲ್ ಯಾರು ನೇಮಕ ಮಾಡ್ತಾರ? ರಾಷ್ಟ್ರಪತಿ ಅವರು ನೇಮಕ ಮಾಡ್ತಾರ. ಎಷ್ಟು ಆರ್ಟಿಕಲ್ ಪ್ರಕಾರ ನೇಮಕ ಮಾಡ್ತಾರೆ ಇವಾಗ? 148 ಆರ್ಟಿಕಲ್ ಪ್ರಕಾರ. ನಿಮ್ಗೆ ಕೇಳ್ಬೋದು ನಿಮಗೆ 148 ಆರ್ಟಿಕಲ್ ಪ್ರಕಾರ ಎಡಿಟರ್ ಜನರಲ್ ಅವನ್ನ ಯಾರು ನೇಮಕ ಮಾಡ್ತಾರ ಅಂದ್ರೆ ಯಾರು? ರಾಷ್ಟ್ರಪತಿ. ಎಷ್ಟನೇ ಆರ್ಟಿಕಲ್ ಪ್ರಕಾರ ಅಂದ್ರೆ 148 ಆರ್ಟಿಕಲ್ ಪ್ರಕಾರ
ನಾವು ಎಲ್ಲದ್ರ ಬಗ್ಗೆ ವಿಚಾರ ಮಾಡ್ಬೇಕಾಗತ್ತೆ. ಹೌದಿಲ್ಲ? ಇವರು ನಮ್ಮ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯ ಕಾವಲು ನಾಯ ಅಂತ ಕರ್ತಕ್ಕಂಥ ಯಾವ ಸಮಿತಿ ಅಂದ್ರೆ ಯಾವಾಗ ಇರ್ಬೋದು ಇವಾಗ CAG ಅಂತ ಹೇಳ್ಬೋದು. ಹೌದಿಲ್ಲ? ಕ್ಯಾಗ್ ಅಂತ ಕರಿತೀವಿ, ರೈಟ್? ನೆಕ್ಸ್ಟ್ ಇದು 153ನೇ ಆರ್ಟಿಕಲ್ ಯಾವ್ದು ಇವಾಗ 153ನೇ ಆರ್ಟಿಕಲ್. 153ನೇ ಆರ್ಟಿಕಲ್ ಬಂದಾಗ ನಮಗೆ ಮುಖ್ಯವಾಗಿ 153ನೆಯ ರಾಜ್ಯಗಳಿಗೆ ರಾಜ್ಯಪಾಲರು ಇರಬೇಕಂತ ಅವಕಾಶ ಮಾಡಿಕೊಟ್ಟಂತ ವಿಧಿ ಯಾವ್ದಂತಂದ್ರೆ 153. ಒಂದು ರಾಜ್ಯಕ್ಕೆ ಅಥವಾ ಎರಡು ರಾಜ್ಯಕ್ಕೆ ಒಬ್ಬ ರಾಜ್ಯಪಾಲ ಇರ್ಬೇಕಂದು ಆ ವಿಧಿ ಅವಕಾಶ ಮಾಡಿಕೊಟ್ಟಂತದ್ದು ಯಾವ್ದಪ್ಪ ಅಂದ್ರೆ ಯಾವ್ದು ಇವಾಗ 153ನೇ ವಿಧಿಯ ಪ್ರಕಾರ, ರೈಟ್? ಯಾವ್ದು ಇವಾಗ 153ನೇ ವಿಧಿಯ ಪ್ರಕಾರ ಅವಕಾಶ ಮಾಡಿಕೊಟ್ಟಿದ್ದು ಇಷ್ಟು ಇರ್ಬೇಕಂತಂದು. ನೆಕ್ಸ್ಟ್ ನಿಮ್ಗೆ ಇದಕ್ಕೆ ಯಾವ್ದು ಇವಾಗ ಇದನ್ನ ಏನಂತಂದ್ರೆ ಇರ್ತಕ್ಕಂಥ ಹೈಸ್ಕೂಲ್ ಟೀಚರ್ ಕೇಳ್ಯಾರ. ಯಾವಾಗ 6ರಿಂದ 8ನೇ ಸ್ಕೂಲ್ ಏನಂತಂದ್ರೆ ಕೇಳ್ಯಾರ 53ನೇ ಆರ್ಟಿಕಲ್ ಯಾವ ವಿಧಿಗೆ ಸಂಬಂಧಪಟ್ಟಿದೆ ಅಂತ ಕೇಳ. ಹೌದಲ್ಲ? ಈ ವಿಧಿಯು ಅನ್ವಯ ರಾಷ್ಟ್ರಪತಿಗಳನ್ನ ರಾಜ್ಯಪಾಲರು ನೇಮಕ ಮಾಡುತ್ತಾರೆ. ಯಾರು ಮಾಡ್ತಾರೆ ಇವಾಗ? ರಾಜ್ಯಪಾಲರನ್ನ ಯಾರು ನೇಮಕ ಮಾಡ್ತಾರೆ ಇವಾಗ? ರಾಷ್ಟ್ರಪತಿ ಅವ್ರು ನೇಮಕ ಮಾಡ್ತಾರ. ಯಾರಂದ್ರೆ ಈಗ ಮುಖ್ಯವಾಗಿ ರಾಜ್ಯಪಾಲರು ಕೇಂದ್ರ ಮತ್ತು ರಾಜ್ಯಗಳ ಮಧ್ಯೆ ಕೊಂಡಿದ್ದಂಗ ಅಥವಾ ಕನೆಕ್ಟ್ ಇದ್ದಂಗ ರಾಜ್ಯದ ಆಗು ಹೋಗುಗಳು, ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಂದು ವಿಷಯಗಳು ನಮ್ಮ ರಾಷ್ಟ್ರಕ್ಕೆ ಅಥವಾ ನಮ್ಮ ರಾಷ್ಟ್ರಪತಿ ಅವರಿಗೆ ಶಿಫಾರಸ್ಸು ಅಥವಾ ವರದಿಯನ್ನು ಸಲ್ಲಿಸುವ ಒಂದು ಪವರ್ ಯಾರಿಗಿದೆ ಅಂತಂದ್ರಿಗಿನ ರಾಜ್ಯಪಾಲರಿಗಿದೆ. ಅದೇ ಅವ್ರು ಇವಾಗ ರಾಜ್ಯಪಾಲರು ಯಾರು ನೇಮಕ ಮಾಡ್ತಾರೆ? ರಾಷ್ಟ್ರಪತಿ ಅವ್ರು ನೇಮಕ ಮಾಡ್ತಾರ. ಎಷ್ಟನೇ ಆರ್ಟಿಕಲ್ ಪ್ರಕಾರ ನೇಮಕ ಮಾಡ್ತಾರೆ ಇವಾಗ? 155ನೇ ಆರ್ಟಿಕಲ್ ಪ್ರಕಾರ ನೇಮಕ ಮಾಡ್ತಾರೆ. ಎಷ್ಟನೇದು ಇವಾಗ? 156ನೇ ಯಾವುದು ಅಲ್ಲ 155ನೇ ವಿಧಿಯ ಪ್ರಕಾರ ನೇಮಕ ಮಾಡ್ತಾರ. ಎಷ್ಟು ಇವಾಗ? 155. ಇನ್ನ ಒಂದು ನಮ್ಮ ರಾಜ್ಯದ ಪ್ರಥಮ ಪರಿಚಯ ಯಾರಂದ್ರಿಗಿನ ರಾಜ್ಯಪಾಲ. ಹೌದು, ನಮ್ಮ ರಾಜ್ಯದಲ್ಲಿ ರಾಜ್ಯ ತುರ್ತುಪಡಿಸಿ ಯಾರು ಹೊರಡಿಸ್ತಾರ ಅಂತಂದ್ರಿಗಿನ ರಾಜ್ಯಪಾಲ ಶಿಫಾರಸು ಮೇರೆಗೆ ರಾಷ್ಟ್ರಪತಿ ಹೊರಡಿಸ್ತಾರ. ರಾಜ್ಯಪಾಲರು ಶಿಫಾರಸು ಮಾಡ್ಬೇಕು, ಅವಾಗ ಅವ್ರು ಮಾಡ್ತಾರ. ಈಗ ಪ್ರಸ್ತುತ ನಮ್ಮ ಇರ್ತಕ್ಕಂಥ ರಾಜ್ಯದ ರಾಜ್ಯಪಾಲರು ಯಾರಂದ್ರಿಗಿನ ತಾವರ್ ಚಂದ ಗೆಹ್ಲೋಟ್. ಯಾರಾದ್ರೆ ಇವಾಗ? ತಾವರ್ ಚಂದ ಗೆಹ್ಲೋಟ್. ಇವ್ರು ಏನಂತಂದ್ರಿಗಿನ ನಮ್ಮ ಕರ್ನಾಟಕ ರಾಜ್ಯದ ಪ್ರಥಮ ರಾಜ್ಯಪಾಲರು. ಇನ್ನು ನಮ್ಮ ಕರ್ನಾಟಕದ ಈಗಿನ ಪ್ರಸ್ತುತ ರಾಜ್ಯಪಾಲರು, ನಮ್ಮ ಕರ್ನಾಟಕ ಪ್ರಥಮ ರಾಜ್ಯಪಾಲರು ಜಯಚಾಮರಾಜ ಒಡೆಯರ್ ಅವರು ಅಂತ ಹೇಳ್ಬೋದು. ಯಾರು ಇವಾಗ? ಜಯಚಾಮರಾಜ ಒಡೆಯರ್ ಅವರು. ಹೌದಿಲ್ಲ? ಈಗಿರ್ತಕ್ಕಂಥ ಇವಾಗ ತಾವರ್ ಚಂದ ಗೆಹ್ಲೋಟ್ ಅವರು ಏನಂತಂದ್ರಿಗಿನ ಪ್ರಸ್ತುತ ಇರ್ತಕ್ಕಂಥ ಒಬ್ಬ ರಾಜ್ಯಪಾಲರು. ಆಯ್ತಾ? ನೆಕ್ಸ್ಟ್ ಇವಾಗ 117ನೇ ವಿಧಿ. ಹೌದಿಲ್ಲ? ಇದು ಬಂದ್ಬಿಡ್ತು ಆಲ್ರೆಡಿ. ಇವಾಗ ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರನ್ನು ರಾಷ್ಟ್ರಪತಿಗಳ ನೇಮಕ ಮಾಡುತ್ತಾರೆ. ಯಾರಿವಾಗ? ಇವಾಗ ಹೈಕೋರ್ಟ್ ನಮ್ಮ ಇರ್ತಕ್ಕಂಥ ಇಡೀ ಭಾರತದಲ್ಲಿ ಎಷ್ಟದಪ್ಪ ಅಂದ್ರೆ ಒಟ್ಟು 25 ಹೈಕೋರ್ಟ್ಗಳಿವೆ. ಆ ಇರ್ತಕ್ಕಂಥ ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರು ನೇಮಕ ಮಾಡುವ ಪವರ್ಸ್ ಯಾರಿಗಿದೆ ಅಂತಂದ್ರಿಗಿನ ರಾಷ್ಟ್ರಪತಿಗಿದೆ. ಅದು ಎಷ್ಟನೇ ಆರ್ಟಿಕಲ್ ಪ್ರಕಾರ? 217ನೇ ವಿಧಿಯ ಪ್ರಕಾರ. ಎಷ್ಟನೇದು ಇವಾಗ? 217ನೇ ವಿಧಿಯ ಪ್ರಕಾರ. ಎಷ್ಟು ಇವಾಗ? 217ನೇ ವಿಧಿಯ ಪ್ರಕಾರ ಯಾರು ನೇಮಕ ಮಾಡ್ತಾರೆ? ರಾಷ್ಟ್ರಪತಿ. ಯಾರು ಏನಂತಂದ್ರಿಗಿನ ಇವ್ರು ಇರ್ತಕ್ಕಂಥ ಏನಂತಂದ್ರಿಗಿನ ಹೈಕೋರ್ಟ್ ಮುಖ್ಯ ನ್ಯಾಯಾಧೀಶರನ್ನು ರಾಷ್ಟ್ರಪತಿ ನೇಮಕ ಮಾಡುತ್ತಾರೆ. ಹೌದಿಲ್ಲ? ಈಗ ಪ್ರಸ್ತುತ ಹೈಕೋರ್ಟ್ ಮುಖ್ಯ ನ್ಯಾಯಾಧೀಶರು ವಿಪಿನ್ ಚಂದ್ರ ಅಂಜರಿಯಾ ಈಗ ಪ್ರಸ್ತುತ ನಮ್ಮ ಕರ್ನಾಟಕದ ಹೈಕೋರ್ಟಿನ ಮುಖ್ಯ ನ್ಯಾಯಮೂರ್ತಿ. ನಮ್ಮ ಕರ್ನಾಟಕ ಇರ್ತಕ್ಕಂಥ ಹೈಕೋರ್ಟ್ ಒಂದಿದೆ, ಬಟ್ ಏನಂತಂದ್ರಿಗಿನ ಬ್ರಾಂಚ್ ಅಥವಾ ಶಾಖೆಗಳಿದೆ. ಒಂದು ಇಲ್ಲಿ ಧಾರವಾಡದಾಗಿದೆ, ಒಂದು ಅಲ್ಲಿ ಗುಲ್ಬರ್ಗಾಗಿದೆ. ಹೌದು, ಯಾಕಂದ್ರೆ ಅಲ್ಲಿ ಇರ್ತಕ್ಕಂಥ ಕೆಲಸ ಕಾರ್ಯಗಳ ಭಾರವನ್ನು ಕಡಿಮೆ ಮಾಡೋ ಸಲುವಾಗಿ ಏನಂತಂದ್ರಿಗಿನ 2 ಬ್ರಾಂಚಸ್ ಓಪನ್ ಮಾಡಿ. ಬಟ್ ನಮ್ಮ ಇರ್ತಕ್ಕಂಥ ಕರ್ನಾಟಕ ಎಷ್ಟು ಹೈಕೋರ್ಟ್ ಅಂದ್ರೆ ಒಂದೇ ಅಂತ ಹೇಳ್ಬೋದು. ಹೌದಿಲ್ಲ? ಭಾರತ ಸುಪ್ರೀಂ ಕೋರ್ಟ್ ಎಷ್ಟು ಅಂದ್ರೆ ಒಂದೇ ಹೇಳ್ಬೋದು. ಕರ್ನಾಟಕದಲ್ಲಿ ಒಟ್ಟು ಅಲ್ಲ, ನಮ್ಮ ಭಾರತದಲ್ಲಿ ಎಷ್ಟು ಹೈಕೋರ್ಟ್ಗಳಿಂದ ಎಷ್ಟು ಅಂದ್ರೆ 25 ಅಂತ ಹೇಳ್ಬೋದು. ಹೌದಲ್ಲ? ಅದು ಮೇನ್ ಇಂಪಾರ್ಟೆಂಟ್ ಇರ್ತಕ್ಕಂಥ. ನೆಕ್ಸ್ಟ್ ಇದು ವೆರಿ ಇಂಪಾರ್ಟೆಂಟ್, ಹಣಕಾಸು ಆಯೋಗ. ನಾವು ಯಾವುದೇ ಒಂದು ವ್ಯಾಪಾರ, ಯಾವುದೇ ಒಂದು ಬಿಸಿನೆಸ್, ಯಾವುದೇ ಒಂದು ಹೊಲ ಮಾಡ್ಬೇಕಂದ್ರೆ ನಾವು ಏನಂತಂದ್ರೆ ಫೈನಾನ್ಸಿಯರ್ ಇಸ್ ವೆರಿ ಇಂಪಾರ್ಟೆಂಟ್. ಒಂದು ವರ್ಷದಿರ್ತಕ್ಕಂಥ ಆಗು ಹೋಗುಗಳ ಬಗ್ಗೆ ಏನಂತಂದ್ರೆ ನಮ್ಮ ಸರ್ಕಾರಕ್ಕೆ ವರದಿ ಸಲ್ಲಿಸುವುದು ಯಾವ್ದಪ್ಪ ಅಂದ್ರೆ ಹಣಕಾಸು ಆಯೋಗ. ಈ ಹಣಕಾಸು ಆಯೋಗದ ಅಧ್ಯಕ್ಷರನ್ನು ಯಾರು ನಮ್ಮ ಭಾರತದ ಹಣಕಾಸು ಆಯೋಗದ ಅಧ್ಯಕ್ಷರನ್ನು ಯಾರು ನೇಮಕ ಮಾಡ್ತಾರೆ? ಇವಾಗ ರಾಷ್ಟ್ರಪತಿ ನೇಮಕ ಮಾಡ್ತಾನ.
ಎಷ್ಟೇ ವಿಧಿಗಳ ನೇಮಕ ಮಾಡ್ತಾನ? 280ನೇ ಆರ್ಟಿಕಲ್ ಪ್ರಕಾರ ನೇಮಕ ಮಾಡ್ತಾನ. ಯಾರು ಇವಾಗ 280ನೇ ಆರ್ಟಿಕಲ್ ಪ್ರಕಾರ, ಹೌದಿಲ್ಲ? ಆಮೇಲೆ ಇವ್ರದಿರ್ತಕ್ಕಂಥ ಅಧಿಕಾರದ ಎಷ್ಟು ವರ್ಷ? ಕೇವಲ 5 ವರ್ಷ. ಈಗ ಪ್ರಸ್ತುತ ಹಣಕಾಸು ಆಯೋಗ ಯಾವತ್ ಜಾರಿಯಲ್ಲಿದೆ? ಇವಾಗ 15ನೇ ಹಣಕಾಸು ಜಾರಿಯಲ್ಲಿದೆ. 16ನೇ ಹಣಕಾಸು ಆಯೋಗ ತನ್ನ ವರದಿಯನ್ನು ಸಲ್ಲಿಕೆ ಮಾಡಿದೆ 2026ರಿಂದ ಸ್ಟಾರ್ಟ್ ಆಗುತ್ತೆ. ಯಾವಾಗ ತನ್ನ ವರದಿ ಏನಂತ ಅಂದ್ರೆ 2025 ಸಲ್ಲಿಸಿದ್, ಬಟ್ 2026ರಿಂದ 16ನೇ ಹಣಕಾಸು ಆಯೋಗ ಪ್ರಾರಂಭ ಆಗುತ್ತೆ. ಆಲ್ರೆಡಿ ಇವಾಗ 16ನೇ ಹಣಕಾಸು ಆಯೋಗದ ಅಧ್ಯಕ್ಷರ ನೇಮಕ ಮಾಡಿಬಿಟ್ರ. ಅವ್ರು ಯಾರಪ್ಪ ಅಂದ್ರಿಗಿನ ಪ್ರಸ್ತುತ ಶ್ರೀ ಅರವಿಂದ್ ಪನಗರಿಯ. ಇವ್ರೇನಪ್ಪ ಅಂದ್ರಿಗಿನ 16ನೇ ವ್ಯಕ್ತಿ ಇವರು. ಯಾವ್ದು ಇವಾಗ ಹಣಕಾಸು ಆಯೋಗದ ಎಕ್ಸಾಂಪಲ್. ಇವರು ಶ್ರೀ ಅರವಿಂದ್ ಪನಗರಿ ಅವರು ಆ ಹಣಕಾಸು ಆಯೋಗದ ಹಿಂದೆ ಏನಾಗಿದ್ರಪ್ಪ ಅಂತ ಕ್ವಶನ್ ಕೇಳಬಹುದು. ಹಿಂದೆ ಏನಾಗಿದ್ರು ಅವರು ನೀತಿ ಆಯೋಗದ ನೀವು ಕೇಳಿರ್ತೀರಿ. ನೀತಿ ಆಯೋಗ ಯೋಜನೆ ಆಯೋಗದ ಬದಲು ನೀತಿ ಆಯೋಗ ತಂದಂತ ವ್ಯಕ್ತಿ ಯಾರು ಇವಾಗ ಇರ್ತಕ್ಕಂಥ ನರೇಂದ್ರ ಮೋದಿಜಿ ಅಂತ ಹೇಳ್ಬೇಕು, ಹೌದಿಲ್ಲ? ನೀತಿ ಆಯೋಗ ಅದ್ರ ಬದಲು ಆಯೋಗ ಉಪಾಧ್ಯಕ್ಷ ಯಾರಾಗಿದ್ರು ಇವಾಗ? ಶ್ರೀ ಅರವಿಂದ್ ಪನಗರಿ ಅವರು. ಅದೇ ಈಗ ಏನಾಗಿರೋದ್ರಿಗೆ 16ನೇ ಹಣಕಾಸು ಆಯೋಗದ ಅಧ್ಯಕ್ಷರಾಗ್ಯಾರ. ಯಾರು ನೇಮಕ ಮಾಡಿದ್ರು ಇವಾಗ? ರಾಷ್ಟ್ರಪತಿ ಅವರ ನೇಮಕ ಮಾಡ್ಯಾರ ಅಂತ ಹೇಳ್ಬೋದು. ಅವ್ರ ಅಧಿಕಾರ ಎಷ್ಟು ವರ್ಷ? ಕೇವಲ 5 ವರ್ಷ ಅಂತ. ರೈಟ್. ನೆಕ್ಸ್ಟ್ 316ನೇ ವಿಧಿ. ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರನ್ನು ನೇಮಕ ಮಾಡುವ ಅಧಿಕಾರ ಯಾರು ಅಂದ್ಯಾರ? ರಾಷ್ಟ್ರಪತಿ ಅವರು. ಕೇಂದ್ರ ಲೋಕಸೇವಾ ಆಯೋಗ ಅಂತಂದ್ರೆ ಇಂಗ್ಲಿಷ್ UPSC ಅಂದ್ರೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್. ಏನಂತ ಇವಾಗ? ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್. ಇವ್ರ ಅಧ್ಯಕ್ಷರು ಯಾರು ನೇಮಕ ಮಾಡ್ತಾರೆ ಇವಾಗ? ರಾಷ್ಟ್ರಪತಿ ನೇಮಕ ಮಾಡ್ತಾನ. ಎಷ್ಟನೇ ಆರ್ಟಿಕಲ್ ಪ್ರಕಾರ ನೇಮಕ ಮಾಡ್ತಾರ? 316ನೇ ಆರ್ಟಿಕಲ್ ಪ್ರಕಾರ ನೇಮಕ ಮಾಡ್ತಾರ. ಕೇಳ್ತಾರೆ ಹೇಳಿಕೆಗಳಲ್ಲಿ 316ನೇ ಹೇಳಿಕೆಗಳಲ್ಲಿ ಯಾವ ಸರಿ ಯಾವ್ದು ತಪ್ಪ ಅಂತ ಕೇಳ್ತಾರೆ, ಹೌದಿಲ್ಲ? ಎಷ್ಟೇ ಈಗ ಪ್ರಸ್ತುತ ಏನಪ್ಪಾ ಅಂದ್ರೆ ಡಾಕ್ಟರ್ ಮನೋಜ್ ಸೋನಿ ಅದರ. ಯಾರವರ? ಡಾಕ್ಟರ್ ಮನೋಜ್ ಸೋನಿ ಅವರು ನಮ್ಮ ಪ್ರಸ್ತುತ 316ನೇ ಆರ್ಟಿಕಲ್ ಇರ್ತಕ್ಕಂಥ EPS ಅಧ್ಯಕ್ಷರು ಅಂತ ಹೇಳುದು. ಯಾರು ನೇಮಕ ಮಾಡ್ಯಾರ? ರಾಷ್ಟ್ರಪತಿ ನೇಮಕ ಮಾಡ್ತಾರ. ಇವರು ನಮ್ಮ ಭಾರತದಲ್ಲಿ IAS, IPS ಇರ್ತಕ್ಕಂಥ ಎಲ್ಲ ನಮ್ಮ ಅಖಿಲ ಭಾರತ ಸೇವೆಗಳೇನಂತಂದ್ರಿಗಿನ ನೇಮಕ ಮಾಡುವ ಅವ್ರಿಗೆ ಅವ್ರಿಗೆ ಇರ್ತಕ್ಕಂಥ ಏನಂತಂದ್ರಿಗಿನ ನೇಮಕ ಮಾಡುವ ಅಧಿಕಾರ ಯಾರಂದ್ರೆ ಇವಾಗ UPSC ಅಥವಾ ಏನಂತಂದ್ರೆ ಕೇಂದ್ರ ಲೋಕಸೇವಾ ಆಯೋಗ ಅಂತಂತೀವಿ. ಯಾವ್ದು ಇವಾಗ? IAS ಇರ್ಬೋದು, IPS ಇರ್ಬೋದು, IFS ಇರ್ಬೋದು. ಇವೇನಪ್ಪ ಅಂದ್ರೆ ನಮ್ಮ ಭಾರತದ 3 ಅಖಿಲ ಭಾರತ ಸೇವೆಗಳು ಅಂತಂದ್ವಿ. ಏನಂತ ಇವಾಗ? 3 ಅಖಿಲ ಭಾರತ ಸೇವೆಗಳು, ಹೌದಿಲ್ಲ? ಪ್ರಸ್ತುತ ಯಾರಾದ್ರೆ ಇವಾಗ? ಡಾಕ್ಟರ್ ಮನೋಜ್ ಸೋನಿ ಅದರ. ಯಾರದರ? ಡಾಕ್ಟರ್ ಮನೋಜ್ ಸೋನಿ ಅವರದರ. ಆಯ್ತಾ? ನೆಕ್ಸ್ಟ್ ಲಾಸ್ಟ್ 324ನೇಯ, ಹೌದಿಲ್ಲ? 324ನೇ ವಿಧಿಯ ಚುನಾವಣಾ ಆಯೋಗದ ಅಧ್ಯಕ್ಷರು. ಭಾರತದ ಚುನಾವಣಾ ಆಯೋಗದ ಅಧ್ಯಕ್ಷರನ್ನು ಯಾವ್ದಿವಾಗ? ಭಾರತದ ಚುನಾವಣಾ ಆಯೋಗದ ಅಧ್ಯಕ್ಷರನ್ನು ಮತ್ತು ಸದಸ್ಯರನ್ನು ರಾಷ್ಟ್ರಪತಿ ಅವರ ನೇಮಕ ಮಾಡುತ್ತಾರೆ. ಎಷ್ಟನೇ ಆರ್ಟಿಕಲ್ ಪ್ರಕಾರ? 324. ಎಷ್ಟನೇ ಆರ್ಟಿಕಲ್ ಪ್ರಕಾರ ಇವಾಗ? 324, ಹೌದಿಲ್ಲ? ಈಗ ಪ್ರಸ್ತುತ ಯಾರದಾರಪ್ಪ ಅಂದ್ರೆ ಪ್ರಸ್ತುತ ರಾಜೀವ್ ಕುಮಾರ್ ಅದನ. ಯಾರದಾರ ಇವಾಗ? ರಾಜೀವ್ ಕುಮಾರ್. ಇವ್ರು ಹಿಂದೇನಾಗಿದ್ದಾರೆ ಅಂದ್ರೆ ಯಾರು? ರಾಜೀವ್ ಕುಮಾರ್ ಇವಾಗ ಚುನಾವಣಾ ಆಯೋಗದ ಅಧ್ಯಕ್ಷರು. ಅಂದ್ರೆ ನಮ್ಮ ರಾಜ್ಯದಲ್ಲಿ ಅಥವಾ ನಮ್ಮ ರಾಷ್ಟ್ರದಲ್ಲಿ ರಾಷ್ಟ್ರಪತಿ ಚುನಾವಣೆ ಆಗಿರ್ಬೋದು, ಅಥವಾ ರಾಜ್ಯಪಾಲ ಚುನಾವಣೆ ಆಗಿರ್ಬೋದು, ಅಥವಾ ವಿಧಾನಸಭೆ ಚುನಾವಣೆ ಆಗಿರ್ಬೋದು, ಎಲ್ಲಾ ಚುನಾವಣೆಗಳಿಗೆ ಡೇಟ್ಗಳನ್ನು ಅಥವಾ ಅನೌನ್ಸ್ ಮಾಡುವ ಇರ್ತಕ್ಕಂಥ ಚುನಾವಣೆ ಇರ್ತಕ್ಕಂಥ ಡೇಟ್ ಇರ್ತಕ್ಕಂಥ ಎಲ್ಲ ಮಾಡ್ತಕ್ಕಂಥ ಒಂದು ಪವರ್ಸ್ ಯಾರಿಗಿದೆ ಅಂತಂದ್ರಿಗಿನ ಭಾರತ ಚುನಾವಣಾ ಆಯೋಗಕ್ಕಿದೆ. ಅವ್ರನ್ನ ಯಾರು ನೇಮಕ ಮಾಡ್ತಾರ? ರಾಷ್ಟ್ರಪತಿ ನೇಮಕ ಮಾಡ್ತಾನ. ಎಷ್ಟನೇ ಆರ್ಟಿಕಲ್ ಪ್ರಕಾರ? 324ನೇ ವಿಧಿಯ ಪ್ರಕಾರ. ಈಗ ಪ್ರಸ್ತುತ ಯಾರದಾರಪ್ಪ ಅಂದ್ರಿಗಿನ ರಾಜೀವ್ ಕುಮಾರ್ ಅವರು ಇರ್ತಕ್ಕಂಥ ಚುನಾವಣಾ ಆಯೋಗದ ಮುಖ್ಯಸ್ಥರಾಗಿದ್ದಾರೆ ಅಂತ ಹೇಳ್ಬೋದು. ರೈಟ್? ಆಲ್ ಆಫ್ ಯು, ಥ್ಯಾಂಕ್ ಯು.